ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ, ನಮ್ಮ ಒಂದು ಚಾನಲ್ನ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗೇ ಆಗುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನು ನೋಡಬಹುದಪ್ಪ ಈ ಒಂದು ವಿಡಿಯೋದಲ್ಲಿ ಅಂತ ಅಂದ್ಕೊಂಡಿದ್ರೆ, ಪುರಾತನವಾದಂಥ ಒಂದು ದೇವಸ್ಥಾನ, 300 ವರ್ಷಕ್ಕಿಂತ ಹೆಚ್ಚಿನ ಒಂದು ಹಳೆಯ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು. ಯಾವುದಪ್ಪ ಅಂತಂದರೆ ಬೆಂಗಳೂರಲ್ಲಿರುವಂಥ ಶಿವಾಜಿನಗರದಲ್ಲಿರುವಂಥ ಮುತ್ಯಾಲಮ್ಮ ದೇವಿ ದೇವಸ್ಥಾನ. ಶಿವಾಜಿನಗರಕ್ಕೆ ಬಂದ್ವಿ ಫ್ರೆಂಡ್ಸ್. ಅಲ್ಲಿ ದೇವ್ರ ಗುಡಿಯ ಒಂದು ಅಡ್ರೆಸ್ ಗೊತ್ತಾಗಲಿಲ್ಲ. ನಮ್ಮ ಅಕ್ಕವ್ರು ಬಂದಿದ್ರಂತೆ, ಅದು ಯಾಕೋ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ರು. ಹಾಗಾಗಿ ಅಲ್ಲಿ ಒಬ್ಬರು ಅಜ್ಜಿ ಕುಂತಿದ್ರು. ಅಜ್ಜಿ ಈ ಥರ ಹಿಂಗೆ ಗುಡಿ ಎಲ್ಲಿದೆ, ದೇವಸ್ಥಾನ ಎಲ್ಲಿ ಬರುತ್ತೆ ದೇವಿದು ಅಂತ ಕೇಳಿದಾಗ ಹೇಳಿದರು ಫ್ರೆಂಡ್ಸ್. ಅವರು ಈ ಥರ ಹಿಂಗೆ ಹೋಗ್ರಮ್ಮ ಅಂತ ಹೇಳಿದ್ದು. ಬಂದ್ವಿ. ಅಲ್ಲಿ ಕಾಮಧೇನು ದೇವ್ರು ಕಂಡ್ರು, ಹಸು ಕಂಡು ನಮಸ್ಕಾರ ಮಾಡಿಕೊಂಡು ಒಳಗಡೆ ಬಂದ್ವಿ. ಹೊಸ್ಲನ್ನು ನಮಸ್ಕಾರ ಮಾಡಿಕೊಂಡು, ಒಳ್ಳೇದಾಗ್ಲಮ್ಮ ತಾಯಿ, ಎಲ್ರಿಗೂ ಒಳ್ಳೆ ಆರೋಗ್ಯ ಆಯಸ್ಸು ಸಂಪತ್ತಿನೆಲ್ಲ ಕೊಟ್ಟು ಕಾಪಾಡು ತಾಯಿ ಅಂತೇಳಿ ಒಳಗಡೆ ಬಂದ್ವಿ. ಹೊಸ್ಲು ನಮಸ್ಕಾರ ಮಾಡಿಕೊಂಡು ಅಲ್ಲಿ ಸೀದಾ ದೇವಿಯ ಒಂದು ದರ್ಶನವನ್ನೇ ಆಯಿತು. ನೀವು ಸಹ ದೇವಿಯ ಒಂದು ದರ್ಶನವನ್ನು ಪಡ್ಕೊಳ್ಳಿ ಫ್ರೆಂಡ್ಸ್, ಆಶೀರ್ವಾದವನ್ನು ಪಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ. ಇಲ್ಲಿ ವಿಡಿಯೋ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ, ಬಟ್ ಸ್ವಲ್ಪ ವಿಡಿಯೋವನ್ನು ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಆಮೇಲೆ ಗಣಪತಿ ವಿಗ್ರಹ ಇದೆ. ಗಣಪತಿಗೂ ಸಹ ದೇವರಲ್ಲಿ ಬೇಡಿಕೊಂಡು ಯಾವುದೇ ಸಮಸ್ಯೆಗಳು ಬಂದರೂ ಅದಕ್ಕೆ ತಕ್ಕಂತೆ ಪರಿಹಾರ ನೀಡು ತಂದೆ ಅಂತೇಳಿ ಬೇಡಿಕೊಂಡು ನಮಸ್ಕಾರ ಮಾಡಿಕೊಂಡು ಅಲ್ಲಿ ತೀರ್ಥ, ಆಮೇಲೆ ಕುಂಕುಮ ಹಚ್ಕೊಂಡ್ವಿ, ತೀರ್ಥ ತೊಗೊಂಡ್ವಿ, ಮಂಗಳಾರತಿಯನ್ನು ತೊಗೊಂಡು ಬಂದ್ವಿ ಫ್ರೆಂಡ್ಸ್. ಆಮೇಲೆ ಇನ್ನೊಂದು ಬೇವಿನ ಅಲಂಕಾರ, ವಿಶೇಷವಾದಂಥ ಒಂದು ಅಲಂಕಾರ ತಾಯಿಗೆ ಮಾಡ್ತಾರಂತೆ. ಅದು ವಿಶೇಷವಾಗಿರುತ್ತೆ ಅಂತ ಹೇಳ್ತಾ ಇದ್ರು. ಮತ್ತು ಮಕ್ಕಳಿಗೆ ಏನಾದರೂ ಭಯ ಆದರೆ, ಆಮೇಲೆ ಮಕ್ಕಳಿಗೆ ಏನಾದರೂ ದೋಷ ಇದ್ದರೆ, ಹೆದರ್ಕೊಂಡಿದ್ರೆ ಅಲ್ಲಿ ತಾಯ್ತ ಅಂತ ಏನು ಹೇಳ್ತೀವಿ ಅದನ್ನು ಕಟ್ತಾರೆ ಫ್ರೆಂಡ್ಸ್. ಆಮೇಲೆ ನೀರನ್ನು ಕೊಡ್ತಾರೆ. ಆ ಒಂದು ನೀರನ್ನು ಮಕ್ಕಳಿಗೆ ಮುಖಕ್ಕೆ ಚಿಮುಕಿಸಿದಾಗ ಆ ಒಂದು ಭಯ ಹೊರಟೋಗುತ್ತೆ ಅಂತ ಒಂದು ನಂಬಿಕೆ ಇದೆ. ಆಮೇಲೆ ಬೇಕಾದವರು ತಾಯ್ತ ಅಥವಾ ಅಂತ ಏನು ಹೇಳ್ತೀವಿ ಅದನ್ನು ಕಟ್ಟಿಸ್ಬೋದು ಫ್ರೆಂಡ್ಸ್. ಓಕೆನಾ. ಬೇಕಾದವರು ಮನೆಗೂ ಸಹ ಆ ಒಂದು ನೀರನ್ನು ತೊಗೊಂಡು ಮಕ್ಕಳಿಗೆ ಚಿಮುಕಿಸ್ಬೋದು ಮುಖಕ್ಕೆ ಅಂತಲೂ ಸಹ ಅಲ್ಲಿ ಹೇಳ್ತಾ ಇದ್ರು. ಆಮೇಲೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಯಾರಾದರೂ ನೀವು ನೋಡಿಲ್ಲ ಅಂತಂದರೆ ಬಂದು ಭೇಟಿಯಾಗಿ ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ. ನಿಮ್ಮ ಒಂದು ಸಮಸ್ಯೆಗಳು, ಕೋರಿಕೆಗಳು ಏನಿದೆ ತಾಯಿ ಮುಂದೆ ಇಡಿ, ತಾಯಿ ಖಂಡಿತವಾಗ್ಲೂ ನೆರವೇರಿಸ್ತಾರೆ. ಅದಕ್ಕೆ ತಕ್ಕಂತೆ ಪರಿಹಾರವನ್ನು ಸಹ ಕೊಡ್ತಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ತಕ್ಕಂತೆ ನಾವು ಶ್ರಮ ಪಡಬೇಕು ಫ್ರೆಂಡ್ಸ್. ಓಕೆನಾ. ನಾವು ದೇವರ ಮೇಲೆ ನಂಬಿಕೆ ಇಡಬೇಕು. ತಂದೆ ತಾಯಿಯರ ಮೇಲೆ ನಂಬಿಕೆ ಇಟ್ಟಾಗ ಮಾತ್ರ ಆ ಒಂದು ಕೆಲಸಗಳು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ತಕ್ಕಂತೆ ನಾವು ಶ್ರಮವನ್ನು ಪಡಬೇಕಾಗತ್ತೆ. ಓಕೆನಾ. ಅಲ್ಲಿ ತಾಯಿಯ ಒಂದು ಆಶೀರ್ವಾದವನ್ನು ಪಡ್ಕೊಂಬಂದ್ವಿ. ಅಲ್ಲಿ ಬರ್ತಾ ಮಾರ್ಕೆಟು ಸಹ ಓಪನ್ ಆಗ್ತಾ ಇದು. ಆಮೇಲೆ ಅಲ್ಲಿ ಓಂ ಶಕ್ತಿ ದೇವಸ್ಥಾನ ನೋಡಿದ್ವಿ ಫ್ರೆಂಡ್ಸ್. ಅದನ್ನು ಸಹ ತುಂಬ ಚೆನ್ನಾಗಿದೆ. ಈಗ ಮುಂದೆ ನೋಡ್ತಾ ಇರ್ಬೋದು ನೀವು ಓಂ ಶಕ್ತಿ ದೇವಸ್ಥಾನ. ಈ ಒಂದು ದೇವಸ್ಥಾನ ಸಹ ತುಂಬ ಚೆನ್ನಾಗಿದೆ. ತಾಯಿಯ ಒಂದು ಆಶೀರ್ವಾದವನ್ನು ಪಡ್ಕೊಂಡ್ವಿ, ತೀರ್ಥ ಮಂಗಳಾರತಿ ಎಲ್ಲ ತೊಗೊಂಡ್ವಿ, ಪ್ರದರ್ಶನೆಯನ್ನು ಸಹ ಹಾಕಿದ್ವಿ. ಈ ದೇವಿಯ ಮೇಲ್ಗಡೆ ಅಂದರೆ ಈ ಒಂದು ಗುಡಿ ನೋಡ್ತಾ ಇದ್ದೀರಲ್ಲ, ಇಲ್ಲೇ ಒಳಗಡೆ ಸ್ಟೆಪ್ಸ್ ಇದ್ದಾವೆ. ಆ ಸ್ಟೆಪ್ಸ್ ಮೇಲ್ಗಡೆ ಹತ್ಕೊಂಡು ಹೋದರೆ ಅಲ್ಲಿ ಸಹ ಶ್ರೀ ಶಕ್ತಿ ಪ್ರತ್ಯಂಗರ ದೇವಿಯ ಒಂದು ವಿಗ್ರಹ ಇದೆ ಮತ್ತು ವರಹ ದೇವಿಯ ಒಂದು ವಿಗ್ರಹ ಇದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈಗ ನೋಡ್ತಾ ಇರ್ಬೋದು ನೀವು. ನೋಡಿ ಒಂಥರ ಖುಷಿನೂ ಅನ್ನಿಸ್ತು. ಏನಪ್ಪ ನಾವು ನೋಡೇ ಇಲ್ಲಲ್ಲ, ಇಷ್ಟು ಚೆನ್ನಾಗಿ ದೇವಸ್ಥಾನಗಳಿದ್ದಾವೆ ಅಂತೇಳಿ ಅಂದ್ಕೊಂಡು ಮೇಲ್ಗಡೆ ಬಂದ್ವಿ. ತುಂಬ ಚೆನ್ನಾಗಿ ಅನಿಸ್ತು ಫ್ರೆಂಡ್ಸ್. ನಾನು ಫಸ್ಟ್ ಟೈಮ್ ಲೈಫಲ್ಲಿ ವರಹ ದೇವಿಯ ಒಂದು ವಿಗ್ರಹವನ್ನು ನೋಡಿರೋದು. ಟಿ ವಿಯಲ್ಲೆಲ್ಲ ನೋಡ್ತಾ ಇದ್ವಿ, ಬಟ್ ಕಣ್ಣೆದ್ರಿಗೆ ನಾವು ನೋಡಿದ್ದಿಲ್ಲ. ತುಂಬ ಖುಷಿ ಆಯಿತು. ನೀವೇನಾದರೂ ಶಿವಾಜಿನಗರಕ್ಕೆ ಬಂದರೆ ಖಂಡಿತವಾಗ್ಲೂ ಓಂ ಶಕ್ತಿ ದೇವಸ್ಥಾನವನ್ನು ಭೇಟಿ ಮಾಡಿ ಮತ್ತು ಮುತ್ಯಾಲಮ್ಮ ದೇವಿ ದೇವಸ್ಥಾನವನ್ನು ಭೇಟಿ ಮಾಡಿ ಬನ್ನಿ ಫ್ರೆಂಡ್ಸ್. ಓಕೆನಾ. ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡ್ಕೊಂಬನ್ನಿ. ಖಂಡಿತವಾಗ್ಲೂ ದೇವಿ ಪರಿಹಾರವನ್ನು ಕೊಡ್ತಾರೆ. ಅದಕ್ಕೆ ತಕ್ಕಂತೆ ನಾವು ಶ್ರಮವನ್ನು ಪಡೋಣ ಫ್ರೆಂಡ್ಸ್. ಓಕೆನಾ. ಶ್ರಮಕ್ಕೆ ತಕ್ಕ ಫಲ ಅಂತ ಏನು ಹೇಳ್ತೀವಿ, ನಂಬಿಕೆ ಇಡಿ. ಒಂದು ನಂಬಿಕೆ, ಶ್ರದ್ಧೆ, ಭಯ, ಭಕ್ತಿ ಅದಿದ್ದಾಗ ಮಾತ್ರ ದೇವರ ಖಂಡಿತವಾಗ್ಲೂ ನಮಗೆ ಆಶೀರ್ವಾದವನ್ನು ನೀಡ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಒಂದು ದೇವಸ್ಥಾನವನ್ನು ಅಂದರೆ ಶಿವಾಜಿನಗರದಲ್ಲಿರುವಂಥ ಒಂದು ದೇವಸ್ಥಾನವನ್ನು ನೀವೇನಾದರೂ ನೋಡಿದರೆ ನನಗೊಂದು ಕಮೆಂಟ್ ಹಾಕಿ ಹಾಗೆ ಥಮ್ಸಪ್ ಕೊಡಿ. ನಾವು ಹೋಗಿದ್ವಿ, ನಾವು ದೇವಿಯ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಬಂದಿದ್ವಿ ಫ್ರೆಂಡ್ ಅಂತೇಳಿ ನನಗೊಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ನನಗೂ ಖುಷಿ ಆಗುತ್ತೆ. ಓಕೆನಾ. ಹಾಗೆ ಬರ್ತಾಯಿದ್ವಿ, ದೇವಿಯ ಒಂದು ದರ್ಶನವನ್ನು ಪಡ್ಕೊಂಡು ಇನ್ನೇನು ಆಟೋದಲ್ಲಿ ಹೋಗಬೇಕು, ನಡ್ಕೊಂಡು ಹೋಗೋಣ ಅಂತೇಳಿ ಬರ್ತಾಯಿದ್ವಿ ಫ್ರೆಂಡ್ಸ್. ಅಲ್ಲಿ ಬಲೂಳನ್ನು ಕಂಡ್ವು. ಬಲೂಳನ್ನು ನಮ್ಮ ಅಕ್ಕವ್ರು ತೊಗೊತಾ ಇದ್ದರು. ಬಲೂನನ್ನು ತೊಗೊಂಡು ಈ ಕಡೆ ಬರ್ತಾಯಿದ್ವಿ. ಆವಾಗಲೇ ಅಂಗಡಿಗಳು, ಇನ್ನೂ ಹೆಚ್ಚಿನ ಒಂದು ಅಂಗಡಿಗಳು ಓಪನ್ ಮಾಡಿದ್ರು ಕೂಡ ಆವಾಗಲೇ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಬಟ್ಟೆಗಳದ್ದು ಅಂಗಡಿ, ಮತ್ತು ಆಮೇಲೆ ಜನನೂ ಸಹ ಎಷ್ಟು ಜನ ಓಡಾಡ್ತಾ ಇದ್ದಾರೆ. ಆಮೇಲೆ ಸೀರೆಗಳದ್ದು, ಪರ್ಸ್ಗಳದ್ದು, ಆಮೇಲೆ ವೆಂಟಿ ಬ್ಯಾಗ್ಸ್ಗಳು, ಆಮೇಲೆ ಡೈಲಿ ಏನು ಯೂಸ್ ಮಾಡ್ತೀವಿ ಆ ಥರದ ಒಂದು ಬಟ್ಟೆಗಳು, ಆಮೇಲೆ ಗೊಂಬೆಗಳು, ಸ್ಲಿಪ್ಪರ್ಸ್ಗಳು, ಕ್ಲಿಪ್ಸು, ಹೇರ್ ಬ್ಯಾಂಡ್ಸು, ಎಲ್ಲ ಥರದ ಒಂದು ಸಾಮಗ್ರಿಗಳನ್ನು, ಎಲ್ಲ ಥರದ ಬಟ್ಟೆ
ಬಟ್ಟೆಗಳನ್ನು ನಾವು ಅಲ್ಲಿ ನೋಡಿದ್ವಿ ಫ್ರೆಂಡ್ಸ್. ತುಂಬ ಖುಷಿಯಾಯಿತು. ನಿಮಗೇನಾದರೂ ನಿಮ್ಮ ಮನೇಲಿ ಏನಾದರೂ ಯಾವುದಾದ್ರೂ ಫಂಕ್ಷನ್ಸ್ಗಳು ಏನಾದರೂ ಇದ್ದರೆ ಶಿವಾಜಿನಗರದಲ್ಲಿ ಬಂದು ಬಟ್ಟೆಗಳನ್ನು ಖರೀದಿ ಮಾಡ್ಬೋದು. ಬೇರೆ ಬೇರೆ ಥರದ ಒಂದು ಐಟಮ್ಸ್ಗಳನ್ನು ಸಹ ನೀವು ಖರೀದಿ ಮಾಡ್ಬೋದು. ಸ್ಟೀಲ್ ಸಾಮಾನುಗಳದ್ದು ಸಹ ಅಂಗಡಿ ಇದೆ, ಹಿತ್ತಾಳೆ ಸಾಮಾನು, ಸಿಲ್ವರ್ ಸಾಮಾನು, ಆಮೇಲೆ ರಿಟರ್ನ್ ಗಿಫ್ಟ್ ಅಂತ ಫಂಕ್ಷನ್ಸ್ಗಳಲ್ಲಿ ಕೊಡ್ತೀವಲ್ಲ ಫ್ರೆಂಡ್ಸ್, ಆ ಥರದ ಒಂದು ಸಾಮಗ್ರಿಗಳನ್ನು ಸಹ ಇಲ್ಲಿ ನೀವು ನೋಡ್ಬೋದು. ಅವುಗಳನ್ನು ಸಹ ತೊಗೊಂಡು ಫಂಕ್ಷನ್ಸ್ಗಳಿಗೆ ಆ ಒಂದು ಸಾಮಗ್ರಿಗಳನ್ನು ಯೂಸ್ ಮಾಡ್ಬೋದು, ಬಟ್ಟೆಗಳನ್ನು ಸಹ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಓಕೆನಾ. ಆಮೇಲೆ ಅಕ್ಕ ಅಲ್ಲಿ ಇನ್ನೊಂದು ಮಾರ್ಕೆಟ್ ಇದೆ, ಅಲ್ಲಿ ಹಣ್ಣುಗಳು, ಹೂಗಳು, ಎಲ್ಲ ಥರದ ಒಂದು ಡ್ರೈ ಫ್ರೂಟ್ಸ್ ಸಿಗುತ್ತೆ, ಬರ್ರಿ ಹೋಗೋಣ ಅಂತೇಳಿ ಕರ್ಕೊಂಡು ಹೋದ್ರು. ಇಲ್ಲಿ ನೋಡಿರ್ಬೋದು ನೀವು, ತರಕಾರಿ ಸಹ ಅಷ್ಟು ಫ್ರೆಶ್ ಆಗಿದೆ. ಮತ್ತು ಹಾರನೂ ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು. ಯಾರೋ ಆರ್ಡ್ರ್ ಕೊಟ್ಟಿದ್ರೇನೋ, ಹಾಗಾಗಿ ಹಾರನ ರೆಡಿ ಮಾಡಿ ಅಲ್ಲಿ ಹಾಕಿದ್ರು. ತುಂಬ ಚೆನ್ನಾಗಿ ಅನಿಸ್ತು. ಬಂದ್ವಿ, ಅದೆಲ್ಲ ಮಾರ್ಕೆಟ್ ನೋಡಿಕೊಂಡು ಬಂದ್ವಿ. ಬರೋದು ಆ ಕಡೆ ಕ್ರಾಸ್ ಮಾಡಬೇಕಾಗಿತ್ತು. ಒಂದು ಸ್ವಲ್ಪ ಅಲ್ಲಿ ಗಾಡಿಗಳೆಲ್ಲ ಬರ್ತಾಯಿದ್ವಿ ಫ್ರೆಂಡ್ಸ್. ನಿಂತ್ಕೊಂಡು ಕ್ರಾಸ್ ಮಾಡಿ ಬಸ್ ಸ್ಟ್ಯಾಂಡ್ ತನಕ ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಶಿವಾಜಿನಗರದ ಬಸ್ ಸ್ಟ್ಯಾಂಡು. ಅದ್ರ ಎದುರುಗಡೆ ನೆಲ್ಲಿಕಾಯಿ ಮಾರ್ತಾಯಿದ್ರು, ನೆಲ್ಲಿಕಾಯಿನ ತೊಗೊಂಡ್ರು ನಮ್ಮ ಅಕ್ಕವರು. ಆಮೇಲೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ, ಅಲ್ಲಿ ಬೇಕ್ರಿ ಇತ್ತು, ಅಲ್ಲಿ ವಾಟರ್ ಮೆಲನ್ ಜ್ಯೂಸ್ ಕುಡಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ವಾಟರ್ ಮೆಲನ್ ಜ್ಯೂಸ್ ಕುಡಿದ್ವಿ. ಒಂದು 5 ನಿಮಿಷಕ್ಕೆ ಬಸ್ ಬಂತು. ನಮ್ಮ ಏರಿಯಾಕ್ಕೆ ಹೆಂಗಂದ್ರೂ ಬರಲೇಬೇಕಲ್ಲ ಫ್ರೆಂಡ್ಸ್, ಹಾಗಾಗಿ ನಮ್ಮ ಏರಿಯಾಕ್ಕೆ ಬಂದ್ವಿ. ಈ ಥರ ಇತ್ತು ಆ ಒಂದು ದಿನ. ತುಂಬ ಖುಷಿಯಾಯಿತು, ತುಂಬ ಚೆನ್ನಾಗಿ ಅನ್ನಿಸ್ತು. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್ ಎಲ್ರಿಗೂ.